ಹಾಯ್ ಹೆಲೋ ಸ್ಟೂಡೆಂಟ್ಸ್, ಹೇಗಿದ್ದರೆ ನೀವೆಲ್ಲರೂ? ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ, ವಿನೋದ್ ಮತ್ತು ವಿನೋದ್. ಓಕೆ, ವಿನೋದ್ಗೆ ಮೋರ್ ನಾಲೆಜ್, ಅವನು ಒಳ್ಳೆ ಕಲಿತಾನೆ. ಆದರೆ ವಿನೋದ್ಗೆ ಅಷ್ಟು ನಾಲೆಜ್ ಇರಲ್ಲ, ಸ್ವಲ್ಪ ನಾಲೆಜ್ ಕಮ್ಮಿ. ಆದರೆ ಮಾರ್ಕ್ಸ್ SSLCಯಲ್ಲಿ ವಿನೋದ್ಗೆ 80/100 ಆ್ಯಂಡ್ ವಿನೋದ್ಗೆ 85. ಅದೇ ಹೇಗೆ ನೀವು ಕೇಳಿದರೆ, ಮೋರ್ ನಾಲೆಜ್ ಇರೋದು ವಿನೋದ್ಗಲ್ವಾ, ಅವನಿಗೆ ಜಾಸ್ತಿ ಮಾರ್ಕ್ ಇರಬೇಕಲ್ವ. ಆದರೆ ವಿನೋದ್ಗೆ ಯಾಕೆ ಜಾಸ್ತಿ ಮಾರ್ಕ್ ಉಂಟು ನೀವು ಕೇಳಿದರೆ, ಇಟ್ಸ್ ಬಿಕಾಸ್ ಆಫ್ ಹ್ಯಾಂಡ್ ರೈಟಿಂಗ್. very important, very important. I'm telling you, handwriting will decide your marks. It is because ವಿನೋದ್ಗೆ ಬ್ಯಾಡ್ ಹ್ಯಾಂಡ್ ರೈಟಿಂಗ್ ಇತ್ತು, ವಿನೋದ್ಗೆ ಗುಡ್ ಹ್ಯಾಂಡ್ ರೈಟಿಂಗ್ ಇತ್ತು. ಸೊ ವಿನೋದ್ ಗಾಟ್ ಗುಡ್ ಮಾರ್ಕ್ಸ್, ಮೋರ್ ಮಾರ್ಕ್ಸ್. ಈಗ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಷ್ಟು ಒಳ್ಳೆಯಿಲ್ಲ, ಹೇಗೆ ಇಂಪ್ರೂವ್ ಮಾಡ್ಬೋದು? ಇವನ್ ಮೈ ಹ್ಯಾಂಡ್ ರೈಟಿಂಗ್ ವಾಸ್ ನಾಟ್ ದ್ಯಾಟ್ ಗುಡ್, ನಾನು ಅದನ್ನು ಇಂಪ್ರೂವ್ ಮಾಡಿದ್ದೇನೆ ಫಾರ್ ಎಕ್ಸಾಮ್ಸ್. ಅದು ಹೇಗೆ ಮಾಡ್ಬೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಹ್ಯಾಂಡ್ ರೈಟಿಂಗ್ ಯಾಕೆ ಇಂಪಾರ್ಟೆಂಟ್ ನೋಡಿ. ನಾಲೆಜ್ ನಿಮ್ಮ ಹತ್ರ ಎಷ್ಟು ಇದ್ದರೂ ನಿಮಗೆ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಗೊತ್ತಿಲ್ಲ ಪೇಪರಲ್ಲಿ, ಇಟ್ಸ್ ವೇಸ್ಟ್. ಫಾರ್ ಎಕ್ಸಾಂಪಲ್, ನೀವು ಒಬ್ಬರನ್ನು ಮೀಟ್ ಆಗ್ತೀರ, ಅವರು ಕನ್ನಡ ಮಾತಾಡ್ತಾರೆ, ನಿಮಗೆ ತುಂಬ ನಾಲೆಜ್ ಉಂಟು, ಆದರೆ ಯು ಡೋಂಟ್ ನೋ ಕನ್ನಡ ಲ್ಯಾಂಗ್ವೇಜ್. ಹೇಗೆ ಮಾತಾಡ್ತೀರಾ? ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ನಿಮಗೆ ತುಂಬ ನಾಲೆಜ್ ಉಂಟು? ಸೊ ಇಫ್ ಯು ಡೋಂಟ್ ನೋ ಹೌ ಟು ಪ್ರೆಸೆಂಟ್ ಯುವರ್ ನಾಲೆಜ್, ಇಫ್ ಯು ಡೋಂಟ್ ನೋ ಹೌ ಟು ಪ್ರೆಸೆಂಟ್ ಯುವರ್ ಆನ್ಸರ್ಸ್, ಯು ಡೋಂಟ್ ನೋ ಹೌ ಟು ಗೆಟ್ ಮಾರ್ಕ್ಸ್. ಸಿಂಪಲ್ ಆಸ್ ದ್ಯಾಟ್. ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಮಾರ್ಕ್ಸ್. ಕೆಲವೊಮ್ಮೆ ಐ ಹ್ಯಾವ್ ಸೀನ್, ಅಂದರೆ ನೀವೊಂದು ಮಿಸ್ಟೇಕ್ ಮಾಡ್ತೀರಾ, ಆದರೆ ಆ ಮಿಸ್ಟೇಕ್ ಅನ್ನು ಇವ್ಯಾಲ್ಯೂಯೇಟರ್ ನೋಡಲ್ಲ, ಅಂದರೆ ಹಿ ಇಗ್ನೋರ್ಸ್ ಆರ್ ಹಿ ಡಸಂಟ್ ಸಿ ದ್ಯಾಟ್ ಬಿಕಾಸ್ ಆಫ್ ಗುಡ್ ಹ್ಯಾಂಡ್ ರೈಟಿಂಗ್. ಗುಡ್ ಹ್ಯಾಂಡ್ ರೈಟಿಂಗ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಫಸ್ಟ್ ಪಾಯಿಂಟ್, ಹೇಗೆ ನೀವು ಇಂಪ್ರೂವ್ ಮಾಡ್ಬೋದು? ಗುಡ್ ಆ್ಯಂಡ್ ಸೇಮ್ ಪೆನ್, ಒಂದೇ ಪೆನ್ನನ್ನು ಯೂಸ್ ಮಾಡಿ. ಒಂದು ಕಂಪೆನಿ ಇದೆ, ಫಾರ್ ಎಕ್ಸಾಂಪಲ್ ಒಂದು ಕಂಪೆನಿ ಪೆನ್ನನ್ನು ಯೂಸ್ ಮಾಡಿ, ಬೇರೆ ಪೆನ್ ಚೇಂಜ್ ಮಾಡೋದು, ಕಂಪೆನಿ ಚೇಂಜ್ ಮಾಡೋದು ಮಾಡಲಿಕ್ಕೆ ಹೋಗಬೇಡಿ. ಒಂದು ಪೆನ್ ಯೂಸ್ ಮಾಡಿ, ಅದೇ ಕಂಪೆನಿದು ಪೆನ್ ನೀವು ಈಗ ಬರಿತಾ ಇರಬೇಕು, ಮತ್ತು ಎಕ್ಸಾಮಲ್ಲಿ ಕೂಡ ಅದೇ ಪೆನ್ನಲ್ಲಿ ಬರೀಬೇಕು. ಸೊ ನನ್ನ ಪರ್ಸನಲ್ ರೆಕಮೆಂಡೇಷನ್ ಎಕ್ಸೋ ಪೆನ್, ಇಟ್ ಈಸ್ ವೆರಿ ನೈಸ್. ಓಕೆ, ನಾನು ಈಗ ನನ್ನ ಕಾಲೇಜ್ ಎಕ್ಸಾಮ್ಸ್ ಎಲ್ಲ ಬರೋದು ಎಕ್ಸೋ ಪೆನ್ನಲ್ಲಿ. ಸೊ ನೀವು ಕೂಡ ಈ ಪೆನ್ ಯೂಸ್ ಮಾಡ್ಬೋದು. ಜಸ್ಟ್ 10 rupees ಬರುತ್ತೆ, ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಸ್ಮೂತ್ ಆ್ಯಂಡ್ ವೆರಿ ಡಾರ್ಕ್. ಇಂಕ್ ಆಲ್ಸೋ ತುಂಬ ಡಾರ್ಕ್ ಉಂಟು. ಸೊ ನೀವು ಎಕ್ಸೋ ಪೆನ್ ಯೂಸ್ ಮಾಡಿ. ಎಕ್ಸೋ ಪೆನ್ ಅಂದರೆ ಇಟ್ ಈಸ್ ಯುವರ್ ವಿಶ್ ವಿಚ್ ಪೆನ್ ಟು ಯೂಸ್, ಆದರೆ ಒಂದೇ ಪೆನ್ನನ್ನು ನೀವು ಸ್ಟಿಕ್ ಆಗಿರಬೇಕು. ಸೆಕೆಂಡ್ ಪಾಯಿಂಟ್, ಡೋಂಟ್ ಹೋಲ್ಡ್ ಪೆನ್ ಟೈಟ್ಲಿ ವೈಲ್ ರೈಟಿಂಗ್. ನಾನು ಈ ಮಿಸ್ಟೇಕ್ ಮಾಡ್ತಿದ್ದೆ, ಬರೆಯುವಾಗ ಪೆನ್ನನ್ನು ಟೈಟಾಗಿ ಹಿಡಿದು ಮಾಡಬೇಡಿ, ಲೂಸಾಗಿ ಹಿಡಿದು ಬರಿಬೇಕು. ಆಗೇನಾಗುತ್ತೆ, ಸ್ಪೀಡು ಜಾಸ್ತಿ ಆಗುತ್ತೆ ಮತ್ತು ಹ್ಯಾಂಡ್ ರೈಟಿಂಗ್ ತುಂಬ ಒಳ್ಳೆ ಆಗುತ್ತೆ. ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೇನೆ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಕಾಪಿ ರೈಟಿಂಗ್. ವೆರಿ ಇಂಪಾರ್ಟೆಂಟ್. ನಿಮ್ಗೆ ಈಗ ಆಗ್ತಿರ್ಬೋದು, ಯಾಕೆಪ್ಪ ಈ ಕನ್ನಡ ಕಾಪಿ, ಹಿಂದಿ ಕಾಪಿ, ಇಂಗ್ಲೀಷ್ ಕಾಪಿ ಬರಿಬೇಕಂತ. ಬಟ್ ಟ್ರಸ್ಟ್ ಮೀ, ಇಟ್ ಈಸ್ ವೆರಿ ಯೂಸ್ಫುಲ್. ಏನಿಲ್ಲ, ನಾನು ಹೇಳಿದ ಟ್ರಿಕ್ ಏನಿದೆ, ಒಂದೇ ಪೆನ್ನಲ್ಲಿ ಬರೆಯೋದು ಮತ್ತು ಲೂಸ್ ಹಿಡಿದು ಬರೆಯೋದು, ಅದನ್ನು ನೀವು ಯೂಸ್ ಮಾಡಿ 7 days ತನಕ ಅದು ಮಾಡ್ತಾ ಹೋಗಿ, ಯುವರ್ ಹ್ಯಾಂಡ್ ರೈಟಿಂಗ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್. ಓಕೆ, ಆದರೆ ಕಾಪಿ ನೀವು ಬರೆಯುವಾಗ ನೀಟಾಗಿ ಬರೆಯಿರಿ, ಆಗ ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ ಅದು ಡೆಫಿನೆಟ್ಲಿ ಒಳ್ಳೆಯ ಒಂದು ಎಫೆಕ್ಟ್ ಬರುತ್ತೆ. ಫೋರ್ತ್ ಪಾಯಿಂಟ್, ಗ್ಯಾಪ್ ಬಿಟ್ವೀನ್ ವರ್ಡ್ಸ್. ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಇಲ್ಲಿ ಅಷ್ಟು ಗ್ಯಾಪ್ ಇರಲ್ಲ, ಆದರೆ ಇಲ್ಲಿ ತುಂಬ ಗ್ಯಾಪ್ ಉಂಟು. ಸೊ ಯಾವುದು ಕ್ಲಿಯರಾಗಿ ಕಾಣುತ್ತೆ, ಇದು ಜಾಸ್ತಿ ಕ್ಲಿಯರಾಗಿ ಕಾಣುತ್ತೆ, ಇದು ಕ್ಲಿಯರಾಗಿ ಕಾಣಲ್ಲ. ಮತ್ತೊಂದು ಅಡ್ವಾಂಟೇಜ್ ಏನಂದರೆ, ಹೀಗೆ ನೀವು ಬರೆದ್ರೆ ನೀವು ಜಾಸ್ತಿ ಬರಿಬೋದು ಲೈನ್. ಫಾರ್ ಎಕ್ಸಾಂಪಲ್, ಹೀಗೆ ಬರೆದ್ರೆ ಒಂದು 4 ಲೈನಲ್ಲಿ ಆನ್ಸರ್ ಮುಗೀತು ಅನಿಸ್ಕೊಳ್ಳಿ. ಹೀಗೆ ಬರೆದ್ರೆ ನಿಮ್ಮದು 6 lines ತನಕ ಹೋಗ್ಬೋದು. ಈ 6 linesಗೆ ಹೋದರೆ ಇವ್ಯಾಲ್ಯೂಟರ್ ಯಾವಾಗ ಕರೆಕ್ಷನ್ ಮಾಡ್ತಾರೆ, ಆಗ ಅವರಿಗೆ ಆಗ್ತದೆ, ಇವನು ತುಂಬ ಬರೆದಾನೆ, ಆದರೆ ಅವರೆಲ್ಲ ಓದಲಿಕ್ಕೆ ಹೋಗಲ್ಲ. ಸೊ ಅವರು ನಿಮಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ. ಸೊ ದ್ಯಾಟ್ ಈಸ್ ವಾಟ್, ನಿಮ್ಮ ಪಬ್ಲಿಕ್ ಎಕ್ಸಾಮ್ ಆಗಲಿ, ಬೋರ್ಡ್ ಎಕ್ಸಾಮ್ಸಲ್ಲಿ ಯು ನೀಡ್ ಟು ಶೋ ಕಿ ನೋಡಿ ನಾನು ಇಷ್ಟು ಬರೆದಿದ್ದೇನೆ. ಅದಕ್ಕೆ ನೀವೇನು ಮಾಡಬೇಕು, ಗ್ಯಾಪ್ ಬಿಡಿರಿ. ಮಿನಿಮಮ್ ಅಂದರೆ ನಿಮ್ಮ ಯಾವುದು ಲಿಟಲ್ ಫಿಂಗರ್ ಇದೆ ಅಷ್ಟು ನೀವು ಗ್ಯಾಪ್ ಬಿಡಬೇಕು. ಆ್ಯಂಡ್ ವಿಲ್ ಲುಕ್ ಗುಡ್ ಆಲ್ಸೋ. ಆ್ಯಂಡ್ ಆಲ್ಸೋ ಯುವರ್ ಪೇಪರ್ ನೀವು ಜಾಸ್ತಿ ಕಂಪ್ಲೀಟ್ ಮಾಡ್ತೀರಾ, ಆ್ಯಂಡ್ ಜಾಸ್ತಿ ದೊಡ್ಡದಾಗಿ ತೋರಿಸ್ತೀರಾ ನಿಮ್ಮ ಆನ್ಸರ್ಸ್. ವೆರಿ ಯೂಸ್ಫುಲ್. ನೆಕ್ಸ್ಟ್, ವರ್ಡ್ ಶುಡ್ ಬಿ ವೆರಿ ಕ್ಲಿಯರ್. ಫಾರ್ ಎಕ್ಸಾಂಪಲ್, ನಾನಿದು ತುಂಬ ಮಿಸ್ಟೇಕ್ಸ್ ಮಾಡ್ತಿದ್ದೆ. ಏನಂದರೆ, ಎಲ್ ಆಗಲಿ ಹೀಗೆ ಬರೆಯೋದು, ಆದರೆ ಗ್ಯಾಪ್ ಬಿಡಲ್ಲ. ಎ ಹೀಗೆ ಬರೆಯೋದು, ಮತ್ತು ಆರ್ ಆಗಲಿ. ಸೊ ನೋಡಿ, ಈಗ ನಾನು ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಲಯರ್ ಯಾವುದು ಕ್ಲಿಯರಾಗಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇವ್ಯಾಲ್ಯೂಟರ್ ಕರೆಕ್ಟ್ ಮಾಡುವಾಗ ಅವರಿಗೆ ಇದು ಜಾಸ್ತಿ ಅರ್ಥ ಆಗಲ್ಲ ಬೇಗ. ದೇ ವಿಲ್ ಬಿ ಲೈಕ್, ವಾಟ್ ಇಸ್ ದಿಸ್, ವಾಟ್ ಹಿ ಹ್ಯಾಸ್ ರಿಟನ್. ಬಟ್ ಇದು ನೀವು ಕ್ಲಿಯರಾಗಿ ಬರೆದ್ರೆ ಅವರಿಗೆ ಬೇಗ ಅರ್ಥ ಆಗುತ್ತೆ. ಅವರಿಗೆ ಬೇಗ ಅರ್ಥ ಆದರೆ ಹಿ ವಿಲ್ ನಾಟ್ ಬಿ ಸ್ಟ್ರೆಸ್ಡ್. ಇಫ್ ಈಸ್ ನಾಟ್ ಸ್ಟ್ರೆಸ್ಡ್, ಹಿ ವಿಲ್ ಗಿವ್ ಯು ಮೋರ್ ಮಾರ್ಕ್ಸ್. ಸಿಂಪಲ್. ಎಷ್ಟು ಸ್ಟ್ರೆಸ್ ಕಮ್ಮಿ ಕೊಡ್ತೀರಾ ನೀವು ಇವ್ಯಾಲ್ಯೂಟರ್ಗೆ, ಅಷ್ಟು ಮಾರ್ಕ್ಸ್ ಜಾಸ್ತಿ ಕೊಡ್ತಾರೆ ಅವರು. ಸಿಂಪಲ್ ರೂಲ್. 6, ಯೂಸ್ ಕ್ಯಾಪಿಟಲ್ ಲೆಟರ್ಸ್. ಅಂದರೆ ನೀವು ಯಾವಾಗ ಒಂದು ಸೆಂಟೆನ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತೀರಾ, ಆಗ ಕ್ಯಾಪಿಟಲ್ ಲೆಟರಿಂದ ಆ ವರ್ಡನ್ನು ಸ್ಟಾರ್ಟ್ ಮಾಡಿ. ಮತ್ತು ಜನರ ಹೆಸರು ಬರೆಯುವಾಗ, ಪ್ಲೇಸ್ ಹೆಸರು ಆಗಲಿ, ನೌನ್ಸ್ ಆಗಲಿ, ಆಗ ನೀವು ಒಂದು ಕ್ಯಾಪಿಟಲ್ ಲೆಟರ್ಸ್ ಬರೀರಿ, ಆಗ ತುಂಬ ಚೆನ್ನಾಗಿ ಕಾಣುತ್ತೆ ಅದು.
and yes, use all these techniques and your handwriting will improve. If your handwriting is improved, your marks will also improve. All the best for SSLC 2026. Any doubt ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.